ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ನಯನ ಮಾತಾಡ್ತಾ ಇದ್ದೀನಿ. ಮನೆಯಲ್ಲೇ ಸುಲಭವಾಗಿ ಮಾಡಿಕೊಡುವಂತಹ ಹೆಲ್ದಿ ಡ್ರೈ ಫ್ರೂಟ್ ಲಡ್ಡು. ಮಕ್ಕಳು ಎಲ್ಲ ಥರದ ಡ್ರೈ ಫ್ರೂಟ್ ಕೊಟ್ಟರೆ ಹಾಗೆ ತಿನ್ನೋದಿಲ್ಲ. ಈ ಥರ ಮಾಡಿಕೊಡೋದ್ರಿಂದ ಅವರು ಆರಾಮಾಗ್ತಾರೆ. ಮೊದಲಿಗೆ ಪಿಸ್ತಾ ಹಾಕ್ಕೊಂಡಿದ್ದೀನಿ. ಫ್ರೈ ಆದ ನಂತರ ವಾಲ್ನಟ್ ಹಾಕ್ಕೊಂಡಿದ್ದೀನಿ. ವಾಲ್ನಟ್ ಸ್ವಲ್ಪ ತುಂಬ ಡ್ರೈ ರೋಸ್ಟ್ ಮಾಡೋದೇನು ಬೇಡ, ಸ್ವಲ್ಪ ಬಿಸಿ ಆದರೆ ಸಾಕು. ಬಾದಾಮಿ ತೊಗೊಂಡಿದ್ದೀನಿ. ಬಾದಾಮಿ ಕೂಡ ಸ್ವಲ್ಪ ಬಿಸಿ ಆದರೆ ಸಾಕು. ನಾನಿಲ್ಲಿ ರೋಸ್ಟ್ ಮಾಡ್ತಾಯಿದ್ರೆ ನನ್ನ ಮಗನೂ ಕೂಡ ನಾನು ಮಾಡ್ತೀನಮ್ಮ ಅಂತ ಹೇಳಿ ಬಂದಿದ್ದಾನೆ. ನಂತರ ನಾನು ಗೋಡಂಬಿ ತೊಗೊಂಡಿದ್ದೀನಿ. ಗೋಡಂಬಿನ ಸ್ವಲ್ಪ ಕೆಂಪಗಾಗೋ ಅಷ್ಟು ಫ್ರೈ ಮಾಡ್ಕೋಬೇಕು. ನಂತರ ನಾವು ಕಪ್ಪು ದ್ರಾಕ್ಷಿ ತೊಗೊಂಡಿದ್ದೀನಿ. ಕಪ್ಪು ದ್ರಾಕ್ಷಿ ನಾವು ತುಂಬ ಜಾಸ್ತಿ ಯೂಸ್ ಮಾಡ್ತೀವಿ, ಯಾವುದಾದ್ರೂ ತೊಗೋಬೋದು. ತುಂಬ ಫ್ರೈ ಏನು ಮಾಡ್ಕೊಳ್ಳೋದು ಏನು ಬೇಡ, ಸ್ವಲ್ಪ ಬಿಸಿ ಮಾಡಿಕೊಂಡ್ರೆ ಸಾಕು. ನಂತರ ನಾನು ಅಂಜೂರ ತೊಗೊಂಡಿದ್ದೀನಿ. ಅಂಜೂರ ಕೂಡ ಸ್ವಲ್ಪ ಬಿಸಿ ಆದರೆ ಸಾಕು. ಅಂಜೂರ ಹಾಗೆ ಕೊಟ್ಟರೆ ಮಕ್ಕಳು ತಿನ್ನೋದೇ ಇಲ್ಲ. ಈ ಥರ ಎಲ್ಲ ಡ್ರೈ ಫ್ರೂಟ್ ಮಿಕ್ಸ್ ಮಾಡಿಕೊಡೋದ್ರಿಂದ ಅವ್ರು ತಿಂತಾರೆ. ನಂತರ ನಾನಿಲ್ಲಿ ಸೂರ್ಯಕಾಂತಿ ಬೀಜ ತೊಗೊಂಡಿದ್ದೀನಿ. ಸೂರ್ಯಕಾಂತಿ ಬೀಜ ಹೆಲ್ತ್ ತುಂಬ ಒಳ್ಳೆಯದು. ಸೂರ್ಯಕಾಂತಿ ಬೀಜನ ಸ್ವಲ್ಪ ಕೆಂಪಾಗಿ ರೋಸ್ಟ್ ಮಾಡ್ಕೋಬೇಕು. ನೆಕ್ಸ್ಟ್ ನಾನು ಕುಂಬಳಕಾಯಿ ಬೀಜ ತೊಗೊಂಡಿದ್ದೀನಿ. ಕುಂಬಳಕಾಯಿ ಬೀಜದಲ್ಲಿ ಪ್ರೋಟೀನ್ ಅಂಶ ಜಾಸ್ತಿ ಇರುತ್ತೆ. ಅದನ್ನು ಕೂಡ ಸ್ವಲ್ಪ ಕೆಂಪಾಗಿ ರೋಸ್ಟ್ ಮಾಡ್ಕೋಬೇಕು. ನಂತರ ನಾನು ಕಲ್ಲಂಗಡಿ ಹಣ್ಣಿನ ಬೀಜ ತೊಗೊಂಡಿದ್ದೀನಿ. ಕಲ್ಲಂಗಡಿ ಹಣ್ಣಿನ ಬೀಜನೂ ಕೂಡ ಕೆಂಪಾಗೆ ರೋಸ್ಟ್ ಮಾಡ್ಕೋಬೇಕು. ಇಷ್ಟೆಲ್ಲ ಡ್ರೈ ಫ್ರೂಟ್ ರೋಸ್ಟ್ ಮಾಡಿ ಇಟ್ಕೊಂಡಿದ್ದೀನಿ. ಅದಕ್ಕೆ ಒಂದು ಬಟ್ಲಾಗುವಷ್ಟು ಖರ್ಜೂರ ತೊಗೊಂಡಿದ್ದೀನಿ. ನಂತರ ನಾನು ಇಲ್ಲಿ ಮಖಾನ ತೊಗೊಂಡಿದ್ದೀನಿ. ಮಖಾನ ಕೂಡ ಮಕ್ಕಳಿಗೆ ತುಂಬಾ ಪ್ರೋಟೀನ್ ಜಾಸ್ತಿ ಇರುತ್ತೆ ಅಂತ ಹೇಳಿ ಹಾಕಿದ್ದೀನಿ.